ಗುರುಗಳಾಗಲೇ ಹಾಸನಾಂಬಿದು ಅರ್ಥನ ಹೇಳಿದ್ದಾರೆ. ಆ ವಿವರ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಇವತ್ತು ನನಗೆ ಇಲ್ಲಿ ಬಂದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ನಮ್ಮ ತಾಯಿ ಈ ಒಂದು ದೇವಿಯ ಪದ್ಧತಿನ ಸುಮಾರು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಪ್ರತಿ ವರ್ಷ ಬಂದೇ ಬರ್ತಾರೆ. ನಾನು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದೀನಿ. ಆ ದೇವಿಯ ಮಹಿಮೆ ಎಲ್ಲರಿಗೂ ತಿಳಿದಿದೆ. ಅದೇ ರೀತಿ ನಾನು ನನ್ನ ಮೇಲೆ ಪ್ರಭಾವ ಬೀರಿ ನಾನು ಇತ್ತೀಚಿನ ವರ್ಷಗಳಲ್ಲಿ ಬರ್ತಾ ಇದ್ದೀನಿ. ಆದರೆ ಈ ವರ್ಷ ನನಗೆ ಸರ್ಕಾರದ ವ್ಯವಸ್ಥೆ ನೋಡಿಬಿಟ್ಟು ಏನು ಇಲ್ಲಿಯ ಉಸ್ತುವಾರಿ ಸಚಿವರು ತಗೊಂಡಿರೋ ಒಂದು ಮುಂದಾಳತ್ವ ಅಥವಾ ಕಾಳಜಿ ನೋಡಿಬಿಟ್ಟು ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇದೇ ರೀತಿ ನಡ್ಕೊಂಡು ಹೋಗಲಿ. ಯಾಕಂದರೆ ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಆಗಬೇಕು. ಯಾಕಂದರೆ ವರ್ಷದಲ್ಲಿ ಬರೀ 15 ದಿವಸ ಮಾತ್ರ ಈ ದೇಗುಲ ಓಪನ್ ಇರೋದು. ಅದರಿಂದ ಎಷ್ಟೋ ಜನ ಎಲ್ಲೆಲ್ಲಿಂದನೂ ಬರ್ತಾರೆ. ಪರಿಸ್ಥಿತಿಗಳು ಚೆನ್ನಾಗಿರೋದಿಲ್ಲ, ಬಟ್ ಆದರೆ ಸಾಕಷ್ಟು ಶ್ರಮ ವಹಿಸಿ ಇದನ್ನು ಮಾಡ್ತಾ ಇರೋದ್ರಿಂದ ದೇವಿಯ ಆಶೀರ್ವಾದ ಸರ್ಕಾರದ ಮೇಲೆ, ನಮ್ಮ ಇಡೀ ರಾಜ್ಯದ ಮೇಲೆ, ಎಲ್ಲ ಸಾರ್ವಜನಿಕರ ಮೇಲೆ ಇರುತ್ತೆ ಅಂತ ನಾನು ಕೇಳ್ಕೊಡ್ತೀನಿ. ಧನ್ಯವಾದಗಳು. ಅದನ್ನೇ ಹೇಳಿದೆ ನಾನು, ಉಸ್ತುವಾರಿ ಸಚಿವರು ತುಂಬ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಅತಿಯಾದ ಕಾಳಜಿ ತಗೊಂಡು ಪ್ರತಿಯೊಬ್ಬ ಭಕ್ತಾದಿಗೆ ಒಂದು ದರ್ಶನ ಸಿಗೋ ಥರ ಮಾಡಿದ್ದಾರೆ. ಅದು ನಿಜವಾಗ್ಲೂ ಖುಷಿಯಾದ ವಿಚಾರ. ನಮ್ಮ ಸರ್ಕಾರ ಏನು ಒಂದು ಮುಂದಾಳತ್ವ ತಗೊಂಡಿದೆ ಅದಕ್ಕೆ ಒಂದು ಶ್ಲಾಘನೀಯ ಅಂತ ನಾನು ಅನ್ಕೊಂತೀನಿ. ನೀವು ಎಲ್ಲ ಸುಮಾರು ವರ್ಷದಿಂದ ಬರ್ತಾ ಇದ್ದೀರಾ. ಏನು ಪರಿವರ್ತನೆ ಆಗಿದೆ ಅಂತ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಅದನ್ನು ನಾನು ಇನ್ನೂ ಜಾಸ್ತಿ ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾವುದೇ ಒಂದು ಘಟನೆ ನಡೀಬಾರ್ದು, ಅದು ನಡೀದಿದ್ದಂಗೆ. ಯಾಕಂದರೆ ಇದಕ್ಕಿಂತ ಮುಂಚೆ ನಡೆದಿದೆ ಇಲ್ಲಿ, ಅದು ಯಾರಿಗೂ ಅನಾನುಕೂಲ ಆಗಬಾರ್ದು. ಎಲ್ಲ ಭಕ್ತಾದಿಗಳಿಗೆ ಒಳ್ಳೆ ರೀತಿಯಲ್ಲಿ ದರ್ಶನ ಆಗಿ ಆ ದೇವಿಯ ಆಶೀರ್ವಾದ ಎಲ್ಲರ ಮೇಲೆ, ಇಡೀ ರಾಜ್ಯ, ಇಡೀ ದೇಶದ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ.